ಮಾರ್ಚ್ 18 ಅಂದರೆ ನಾಳೆಯಿಂದ ನಡೆಯಲಿರುವಂತಹ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಹೊಸಕೋಟೆ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ಪರೀಕ್ಷೆ ಎದುರಿಸಿ ಹೊಸಕೋಟೆ ತಾಲೂಕಿಗೆ ಉತ್ತಮ ಫಲಿತಾಂಶವನ್ನ ತನ್ನಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭರವರು ಶುಭವನ್ನ ಹಾರೈಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೊಸಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನಲ್ಲಿ 79 ಶಾಲೆಗಳಿಂದ 1953 ಗಂಡು ಮಕ್ಕಳು, 1813 ಹೆಣ್ಣು ಮಕ್ಕಳು ಸೇರಿದಂತೆ 3766 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ತಾಲೂಕಿನಲ್ಲಿ 12 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಹೊಸಕೋಟೆ ನಗರದಲ್ಲಿಯೇ 5, ಉಳಿದಂತೆ ದೇವಲಾಪುರ, ಕಲ್ಕುಂಟೆ ಅಗ್ರಹಾರ, ದೊಡ್ಡಹುಲ್ಲೂರು, ಕೆಪಿಎಸ್ ನಂದಗುಡಿ, ತಾವರೆಕೆರೆ, ಶಿವನಾಪುರ, ಸೂಲಿಬೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ವಿಚಾರವಾಗಿ ಈಗಾಗಲೇ ಅಗತ್ಯವಾದ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಈ ಬಾರಿ ಜಿಲ್ಲೆಯಲ್ಲಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೊಸಕೋಟೆ ತಾಲೂಕು ಪ್ರಥಮ ಸ್ಥಾನ ಬರಬೇಕೆಂಬ ದೃಷ್ಟಿಯಿಂದ ಶಾಸಕ ಶರತ್ ಬಚ್ಚೇಗೌಡರು ಎಲ್ಲ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅರಿವಿನ ಬೆಳಕು ಎಂಬ ಪುಸ್ತಕವನ್ನು ನೀಡುವುದರ ಮೂಲಕ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನು ಆಹ್ವಾನಿಸಿ ಅಗತ್ಯವಾದ ಪ್ರೇರಣಾದಾಯಕ ಮಾತುಗಳನ್ನಾಡಿ ಶುಭವನ್ನ ಹಾರೈಕೆ ಮಾಡಿದ್ದಾರೆ. ಅದರಿಂದ ಈ ಬಾರಿ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದು ವಿದ್ಯಾರ್ಥಿಗಳು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ಪರೀಕ್ಷೆಯನ್ನ ಎದುರಿಸಿ ಎಂದು ಧೈರ್ಯವನ್ನ ತುಂಬಿದ್ರು. ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ನಾಳೆಯಿಂದ ಅಂದರೆ ದಿನಾಂಕ 18/3/2026ನೇ ತಾರೀಕಿನಿಂದ ಪ್ರಾರಂಭವಾಗುವಂಥ SSLC ಪರೀಕ್ಷೆಗೆ ನಮ್ಮ ತಾಲೂಕು ಸಂಪೂರ್ಣವಾಗಿ ಸಜ್ಜಾಗಿದೆ. ಸುಮಾರು 79 ಶಾಲೆಗಳಿಂದ ನಮಗೆ 3766 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಇದರಲ್ಲಿ 1953 ವಿದ್ಯಾರ್ಥಿಗಳು ಗಂಡು ಮಕ್ಕಳಾದರೆ ಉಳಿದಂಥವರು 1813 ವಿದ್ಯಾರ್ಥಿನಿಯರು ನಾಳೆ ಪರೀಕ್ಷೆಗೆ ಕುಳಿತುಕೊಳ್ತಾ ಇದ್ದಾರೆ. ನಾಳೆ ಕನ್ನಡ ವಿಷಯದ ಪರೀಕ್ಷೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ತಾಲೂಕಿನಲ್ಲಿ ಈಗ 12 ಪರೀಕ್ಷಾ ಕೇಂದ್ರಗಳನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಹೊಸಕೋಟೆ ನಗರದಲ್ಲೇ 5 ಪರೀಕ್ಷಾ ಕೇಂದ್ರಗಳಿದ್ದಾವೆ. ಉಳಿದಂಥ 7 ಪರೀಕ್ಷಾ ಕೇಂದ್ರಗಳು ಹೊಸಕೋಟೆ ನಗರವನ್ನು ಹೊರತುಪಡಿಸಿ ಹೊರಗಡೆ ಅಂದರೆ ದೇವಲಾಪುರದಲ್ಲಿ 1 ಸೆಂಟ್ರು, ಕಲ್ಕುಂಟೆನಲ್ಲಿ 1 ಸೆಂಟರ್ ಇದೆ. ಹಾಗೆ ದೊಡ್ಡಹುಲ್ಲೂರು ಮತ್ತು KPS ನಂದಗುಡಿ, ತಾವರೆಕೆರೆನಲ್ಲಿ, ಶಿವನಾಪುರದಲ್ಲಿ, ಸೂಲಿಬೆಲೆಯಲ್ಲಿ ಹೀಗೆ ಒಟ್ಟು 12 ಪರೀಕ್ಷಾ ಕೇಂದ್ರಗಳು ನಾಳೆ ಇದ್ದಾವೆ. ಅದರಲ್ಲಿ ಈಗ ಎಲ್ಲ ಕೇಂದ್ರಗಳಿಗೂ ಕೂಡ ಈಗ ಮುಖ್ಯ ಅಧೀಕ್ಷಕರು ಮತ್ತು ಕ್ವಶನ್ ಪೇಪರ್ ಕಸ್ಟೋಡಿಯನ್ ಅವರು, ಹಾಗೆ ಅಲ್ಲಿ ಮೊಬೈಲ್ ಸ್ಕ್ವಾಡ್ನವರು, ಸಿಟ್ಟಿಂಗ್ ಸ್ಕ್ವಾಡ್ನವರು ಎಲ್ಲ ವ್ಯವಸ್ಥೆ ಕೂಡ ನಮ್ಮ ತಾಲೂಕಿನಲ್ಲಿ ಆಗಿದೆ. ಅವರಿಗೆ ಆ ಪರೀಕ್ಷೆಯಲ್ಲಿ ಒಂದು ಸುವ್ಯವಸ್ಥಿತವಾಗಿ ಪರೀಕ್ಷೆಯನ್ನು ನಿಭಾಯಿಸಬೇಕಾದ್ರೆ ಏನೆಲ್ಲ ಅವರು ಕರ್ತವ್ಯವನ್ನು ಮಾಡಬೇಕಾಗುತ್ತೆ, ಅವರ ಜವಾಬ್ದಾರಿಗಳೇನು ಅನ್ನೋದ್ರ ಬಗ್ಗೆ ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ನಾವು ಅವರಿಗೆ ಸಭೆಗಳನ್ನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅವರ ಜವಾಬ್ದಾರಿಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಈ ಪರೀಕ್ಷಾ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಕಟಿಬದ್ಧರಾಗಿ ಇವತ್ತು ಈಗಾಗಲೇ ಅವರು ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರತರಾಗಿದ್ದಾರೆ. ನಾನು ಕೂಡ ತಿಳ್ಕೊಳ್ತಾ ಇದ್ದೀನಿ. 12 ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ದೂರವಾಣಿಯನ್ನು ಮಾಡಿ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿ ಪಡಿತಾ ಇದ್ದೇನೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ತುಂಬ ಸುವ್ಯವಸ್ಥಿತವಾಗಿ ಪರೀಕ್ಷಾ ಕೇಂದ್ರಗಳನ್ನು ಸಜ್ಜುಗೊಳಿಸಲಾಗಿದೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡ ಸರ್ ಅವರು ನಮ್ಮ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಒಳ್ಳೆಯ ಅಂಕಗಳನ್ನ ಪಡೆದು ಉತ್ತೀರ್ಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಒಂದು ತುಂಬ ಉಪಯೋಗ ಆಗುವಂಥ ಒಂದು ಅರಿವಿನ ಬೆಳಕು ಅನ್ನುವಂಥ ಪುಸ್ತಕವನ್ನ ಮಾಡಿ ಇಡೀ 3766 ವಿದ್ಯಾರ್ಥಿಗಳು ಏನು ಪರೀಕ್ಷೆಗೆ ಕೂರ್ತಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಒಟ್ಟು ಸೇರಿಸಿ ಒಂದು ದೊಡ್ಡ ಸಭೆಯನ್ನು ಮಾಡಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಪ್ರೇರಣಾತ್ಮಕವಾದಂಥ ಮಾತುಗಳನ್ನಾಡಿ ಮಾನ್ಯ ಶಾಸಕರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಶುಭವನ್ನು ಹಾರೈಸಿದ್ದಾರೆ. ಅವರ ಶುಭ ಹಾರೈಕೆಯ ಪ್ರಕಾರವಾಗಿ ನಾವುಗಳು ಕೂಡ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಂದ ತುಂಬ ಉತ್ಸಾಹದಿಂದ ವಿದ್ಯಾರ್ಥಿಗಳನ್ನ ಈ ಬಾರಿ ತಯಾರು ಮಾಡಿದ್ದೇವೆ. ನಮಗೆ ನಿರೀಕ್ಷೆ ಇದೆ, ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚಿನ ಫಲಿತಾಂಶವನ್ನು ಪಡೆಯೋದಕ್ಕೆ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ತುಂಬ ಶ್ರಮಪಟ್ಟು ಓದಿದ್ದಾರೆ. ಮತ್ತೆ ಆ ಮಕ್ಕಳಿಗೆ ಬರುವಂಥ ಪರೀಕ್ಷೆಗೆ ಏನು ಪರೀಕ್ಷಾ ಕೇಂದ್ರಕ್ಕೆ ಬರ್ತಾರೆ ಮಕ್ಕಳುಗಳು, ಯಾವುದೇ ರೀತಿಯಾದಂಥ ಭಯ ಭೀತಿ ಆಗುವಂಥ ಸಂದರ್ಭಗಳಿಲ್ಲ. ತುಂಬ ಖುಷಿಯಾಗಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಬೇಕಾದಂಥ ಒಂದು ವಿದ್ಯಾರ್ಥಿ ಸ್ನೇಹಿ ಶಿಕ್ಷಕರಿಂದ ಅಲ್ಲಿದ್ದಾರೆ. ನಮ್ಮ ಪರೀಕ್ಷಾ ನಿಯಮಗಳೇನಿದ್ದಾವೆ ಆ ನಿಯಮಗಳಿಗೆ ಒಳಪಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ
ಸಂತೋಷದಿಂದ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರೆಯೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಆ ಮಕ್ಕಳಿಗೆಲ್ಲರಿಗೂ ಕೂಡ ಯಶಸ್ಸು ಸಿಗಲಿ ಅಂತೇಳಿ ನಾನು ಕೂಡ ಈ ಮೂಲಕವಾಗಿ ಶುಭ ಹಾರೈಸ್ತೇನೆ. ಧನ್ಯವಾದಗಳು.